ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಮಾರ್ನಿಂಗಿಂದ ಈವ್ನಿಂಗ್ವರೆಗೂ ಮಿನಿ ಲಾಗ್ ಆಗಿರುತ್ತೆ, ಲೆಂತಿ ಲಾಗ್. ತುಂಬ ಜನ ಕೇಳ್ತಿದ್ರು ಫ್ರೆಂಡ್ಸ್ ಎಲ್ಲ ಲೆಂತಿ ಲಾಗ್ ಅಪ್ಲೋಡ್ ಮಾಡು ಅಂತ. ಸೊ ಅದಕ್ಕೆ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಬೆಳಗ್ಗೆ ಎದ್ದೇಳೋಷ್ಟರಲ್ಲಿ ತುಂಬ ಲೇಟ್ ಆಗಿತ್ತು, 8 o'clock ಆಗಿತ್ತು. ಬೆಳಗ್ಗೆ ಎದ್ದೇಳೋಷ್ಟರಲ್ಲಿ ಅದು ಸ್ಟ್ಯಾಂಡ್ ಬಿದ್ದೋಗಿತ್ತು. ಸೊ ಹಾಗೆ ಅದನ್ನು ಎತ್ತಿಟ್ಬಿಟ್ಟು ಮತ್ತು ದೇವ್ರಿಗೆ ನಮಸ್ಕಾರ ಹಾಕ್ಕೊಂಡು ಒಳಗಡೆ ಈಚೆ ಹೋದೆ. ಈಚೆ ಹೋಗೋಷ್ಟರಲ್ಲಿ ಸಾಮಾನೆಲ್ಲ ಹಾಗೆ ಇತ್ತು, ಅಂಗಡಿಯಿಂದ ಬಂದಿದ್ದವು. ಸೊ ನಾನೇನು ರಾತ್ರಿ ತೊಳೆದಿರಲಿಲ್ಲ, ತುಂಬ ಚಳಿ ಇತ್ತು. ಸೊ ಬಂದು ಮತ್ತು ಹಾಲು ಕಾಯಿಸ್ಕೊಟ್ಟು ಮಕ್ಕಳಿಗೆ ನಾನು ಕಾಫಿ ಮಾಡಿಕೊಂಡು ಅವ್ರಿಗೂ ಕೊಟ್ಟೆ, ಬಿಸ್ಕೆಟ್ ತಿಂದ್ಕೊಂಡು. ಸೊ ನಾನು ನಾಷ್ಟಕ್ಕೇನು ಮಾಡ್ತಿಲ್ಲ, ಮಕ್ಕಳಿಗೆ ಹಾಲಿಡೇಸ್ ಇದೆ ಅಲ್ವಾ. ಸೊ ಅದಕ್ಕೆ ರೈಸು ಮತ್ತು ಸಾಂಬಾರು ರಸಮ್ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೆ. ಸೊ ಹಾಗೆ ಹೇರ್ಗೆ ಆಯಿಲ್ ಹಚ್ಚಬೇಕಾಗಿತ್ತು. ತುಂಬ ದಿನ ಆಯಿತು, 3 ಡೇಸಿಂದ ತಲೆಗೆ ಸ್ನಾನ ಮಾಡ್ತಾನೆ ಇದ್ದೆ ಕಂಟಿನ್ಯೂಸ್ ಆಗಿ. ಸೊ ಅದಕ್ಕೆ ಹೇರ್ ಆಯಿಲ್ ಹಚ್ಚಿರಲಿಲ್ಲ. ಸೊ ನಾನು ನನ್ನ ಮಕ್ಕಳಿಗೆ ಇಬ್ರಿಗೂ ಹಚ್ಕೊತಾ ಇದ್ರಿ. ಅವನು ಬಂದ, ನನಗೂ ಬೇಕು ಅಮ್ಮ ಅಂತ ಅವನಿಗೂ ಹಚ್ತಾ ಇದ್ದೆ. ಸೊ ಇದು ನಾನೇ ಮನೇಲೆ ಪ್ರಿಪೇರ್ ಮಾಡ್ಕೊಂಡಿರೋದು ಹೇರ್ ಗ್ರೋತ್ಗೆ ಮತ್ತು ಥಿಕ್ನೆಸ್ಗೆ. ಸೊ ಯಾರಿಗಾದ್ರೂ ಇದು ಡೀಟೇಲ್ಸ್ ಬೇಕಂತ ಇದ್ದರೆ ಕಮೆಂಟ್ ಮಾಡಿ, ಅದು ಒಂದು ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ಸೊ ಮೂವರು ಹೇರ್ಗೆ ಆಯಿಲ್ ಹಚ್ಕೊಂಡು ಮತ್ತು ಬಟ್ಟೆ ಎಲ್ಲ ಸಪ್ರೇಟ್ ಮಾಡ್ತಾಯಿದ್ದೆ, ಮಕ್ಕಳದು, ನಂದು, ನಮ್ಮ ಹಸ್ಬೆಂಡ್ದು, ನಮ್ಮ ಮಾವದು ಯೂನಿಫಾರ್ಮ್ ಅವ್ರದ್ದು. ಸೊ ಮಕ್ಕಳದು ತುಂಬ ಜಾಸ್ತಿ ಇತ್ತು. ಸೊ ಅದಕ್ಕೆ ಫಸ್ಟು ಅವ್ರದ್ದೆಲ್ಲ ಸಪ್ರೇಟ್ ಮಾಡಿಬಿಟ್ಟು ವಾಷಿಂಗ್ ಮಿಷಿನ್ಗೆ ಹಾಕೋಣ ಅಂತ ರೆಡಿ ಮಾಡಿಕೊಂಡೆ. ಸೊ ಫಸ್ಟ್ ಮಕ್ಕಳು ಹಾಕ್ತೀನಿ. ತುಂಬ ಕೊಳೆ ಇದ್ದರೆ ನಾನು ನಿರ್ಮಾ ಪೌಡ್ರ್ ಯೂಸ್ ಮಾಡ್ತೀನಿ, ಇಲ್ಲ ಅಂದರೆ ನಾರ್ಮಲಾಗಿ ಲಿಕ್ವಿಡ್ಡು ಮತ್ತು ಕಂಫರ್ಟ್ ಹಾಕ್ಬಿಟ್ಟು ವಾಶ್ ಮಾಡೋಕ್ಕೆ ಹಾಕ್ತೀನಿ. ಸೊ ಮಕ್ಕಳು ಅಷ್ಟೊಂದು ಗಲೀಜಾಗಲ್ಲ, ಡೈಲಿ ವೇರ್ ಮಾಡ್ತಾರಲ್ವ. ಸೊ ಅದಕ್ಕೆ ಅವ್ರದ್ದೇನು ಅಷ್ಟು ಗಲೀಜಾಗಲ್ಲ. ಅವ್ರಿಗೆ ಕಂಫರ್ಟು ಮತ್ತು ಲಿಕ್ವಿಡ್ ಮಾತ್ರ ಯೂಸ್ ಮಾಡ್ತೀನಿ. ಲಾಸ್ಟ್ ಟೈಮಲ್ಲಿ ನಾನು ಬೇರೆ ಕಂಫರ್ಟ್ ಯೂಸ್ ಮಾಡಿದ್ದೆ. ಸೊ ಅದೇನು ಅಷ್ಟೊಂದು ಚೆನ್ನಾಗಿರಲಿಲ್ಲ. ಬಟ್ ಈ ಸಲ ಹೊಸ್ದಾಗಿ ಯಾವುದೋ ಬಂದಿದೆ ಅಂತ ಹೇಳಿದ್ರು. ಸೊ ಟ್ರೈ ಮಾಡೋಣ ಅಂದ್ಬಿಟ್ಟು ತೊಗೊಂಡು ಬಂದೆ. ಸೊ ಪರವಾಗಿಲ್ಲ, ಓಕೆ, ಬಟ್ ಚೆನ್ನಾಗಿದೆ, ಬಟ್ಟೆ ಎಲ್ಲ ವಾಶ್ ಚೆನ್ನಾಗಾಗುತ್ತೆ. ಸೊ ಅದಕ್ಕೆ ನಾನು ಅದನ್ನು 2 ತೊಗೊಂಡೆ. ಮತ್ತು ಕಂಫರ್ಟೂ ಚೆನ್ನಾಗಿದೆ, ಇದೂ 2 ತೊಗೊಂಡು ಮಾಲಲ್ಲಿ ತೊಗೊಂಡು ಬಂದಿದ್ದಿದ್ದು. ಸೊ ಮತ್ತು ನಾನು ಮಕ್ಕಳ ಬಟ್ಟೆಗೆ ಮಾತ್ರ ಲಿಕ್ವಿಡ್ಡು ಮತ್ತು ಕಂಫರ್ಟ್ ಹಾಕ್ತೀನಿ. ಇನ್ನು ನಮ್ಮ ಬಟ್ಟೆಗೆಲ್ಲ ನಿರ್ಮಾ ಪೌಡ್ರು, ಲಿಕ್ವಿಡು, ಕಂಫರ್ಟು ಎಲ್ಲನೂ ಹಾಕ್ತೀನಿ. ಆಪ್ಷನ್ನು ಬೇಬಿ ಕೇರ್ಗೆ ಮಾತ್ರ ಇಕ್ಕಿದ್ದೀನಿ. ಯಾವ ಬಟ್ಟೆಗೆ ಯಾವ್ದು ಬೇಕು ಅಂತ ಅದರಲ್ಲಿ ಆಪ್ಷನ್ ಇರುತ್ತೆ ಅಲ್ವಾ. ಸೊ ಅದಕ್ಕೆ ಮತ್ತು ರಸಮ್ ಮಾಡೋದಕ್ಕೆ ಟೊಮೆಟೊನು ಮತ್ತು ಹುಣಸೆ ಹಣ್ಣು ಚೆನ್ನಾಗಿ ಬೇಯಿಸಿ ಇಟ್ಕೊಂಡಿದ್ದೀನಿ. ಮತ್ತು ಈ ಕಡೆ ರಸಮ್ಗೆ ಏನೇನು ಬೇಕು ಅಂತ ಇಟ್ಕೊತಾ ಇದ್ದೀನಿ. ಬಾಡಿಗೆ ಮೆಣಸಿನ್ಕಾಯಿ ಮತ್ತು ಕೆಂಪು ಮೆಣಸಿನ್ಕಾಯಿ ಹಾಗೂ ಬೆಳ್ಳುಳ್ಳಿ, ಜೀರಿಗೆ, ಮೆಣಸು ಫಸ್ಟು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಮೆಣಸಿನ್ಕಾಯಿಯನ್ನು ಅದನ್ನು ಬಿಡಿಸಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಬೆಳ್ಳುಳ್ಳಿನೂ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಮುಂಚೆ ಎಲ್ಲ ಇದು ಕಲ್ಲಲ್ಲಿ ಎಲ್ಲ ಕುಟ್ತಾಯಿದ್ರು. ಸೊ ಈಗ ಯಾವುದೂ ಇಲ್ಲೆಲ್ಲ ಪೇಸ್ಟ್ ಮಾಡ್ಕೊಂಬಿಡ್ತೀವಿ. ಸೊ ನಾನು ಹಾಗೆ ಬೆಳ್ಳುಳ್ಳಿನ ಪೇಸ್ಟ್ ಮಾಡಿ ಇಟ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಹುಣಸೆ ಹಣ್ಣಿನ ರಸ ಮತ್ತು ಟೊಮೊಟೊ ಅದು ಬೇಯ್ತಾ ಇರುತ್ತೆ. ಸ್ವಲ್ಪ ಚೆನ್ನಾಗಿ ಬೆಂದಿದ್ದಾದಮೇಲೆ ಅದನ್ನ ಇಳಿಸ್ಕೊಬೇಕು, ಆರಕ್ಕೆ ಇಕ್ಕಿದ್ದೀನಿ. ಮತ್ತು ಪಾತ್ರೆ ಎಲ್ಲ ನೈಟ್ ತೊಳೆದಿದ್ದವು ಹಂಗೆ ಇತ್ತು, ಅದನ್ನೆಲ್ಲ ಜೋಡಿಸ್ತಾ ಇದ್ದೆ. ದೊಡ್ಡ ಕೆಲಸ, ಕಷ್ಟ ಅಂದರೆ ಪಾತ್ರೆ ಜೋಡಿಸೋದು, ತೊಳೆಯೋದೇ ತುಂಬ ಕಷ್ಟ. ನನಗಂತೂ ತುಂಬ ಕಷ್ಟ ಅಂದರೆ ಇದೇನೆ. ನಾನು ತೊಳೆಯೋದು ಇಟ್ಟಿರ್ತೀನಿ, ಜೋಡಿಸೋದು ಮಾತ್ರ ತುಂಬ ಲೇಟು. ಸೊ ಪಾತ್ರೆ ಎಲ್ಲ ತೊಳೆದು ಇಟ್ಟಿರೋನ ಎಲ್ಲ ಜೋಡಿಸಿ ಇಟ್ಟಿದೆ. ಮತ್ತು ತೊಳೆಯೋ ತುಂಬ ಇದ್ದಾವೆಲ್ಲ ಹಂಗೆ ಇಟ್ಬಿಟ್ಟೆ. ಸೊ ಈ ಕಡೆ ಬಂದು ಮತ್ತು ಟೊಮೆಟೊ, ಹುಣಸೆ ಹಣ್ಣು ಹಾರಿತ್ತಲ್ವ. ಸೊ ಅದನ್ನೆಲ್ಲ ಸ್ಮ್ಯಾಶ್ ಮಾಡಿಕೊಂಡು ಈ ಕಡೆ ಒಗ್ಗರಣೆಗೆ ರೆಡಿ ಮಾಡ್ಕೊತಾ ಇದ್ದೆ. ಸೊ ಫಸ್ಟು ಪಾತ್ರೆ ಇಟ್ಬಿಟ್ಟು ಆಯಿಲ್ ಹಾಕ್ಬಿಟ್ಟು ನಮ್ಗೆ ಎಷ್ಟು ಆಯಿಲ್ ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟೇ ಹಾಕ್ಕೊಬೇಕು. ನಾನು ಆಯಿಲ್ ಹಾಕ್ಕೊಂಡಿದ್ದೀನಿ. ಆಯಿಲ್ ಹಾಕ್ಕೊಂಡು ಮತ್ತು ಕರಿಬೇವು, ಸಾಸಿವೆ ಹಾಕಿ ಮತ್ತು ಜೀರಿಗೆ, ಮೆಣಸು ಪುಡಿ ಮಾಡ್ಕೊಂಡಿದ್ದೀನಲ್ಲ ಅದೂ, ಮತ್ತು ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀರ ಅದೆಲ್ಲ ಹಾಕ್ಬಿಟ್ಟು ಲಾಸ್ಟಲ್ಲಿ ಸ್ವಲ್ಪ ಬೆಳ್ಳುಳ್ಳಿ, ಇವೆಲ್ಲ ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಇದೆಲ್ಲ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಮತ್ತು ಹುಣಸೆಹಣ್ಣು, ಟೊಮಟೊ ರಸ ಇರುತ್ತಲ್ವ. ಸೊ ಅದನ್ನ ಸ್ವಲ್ಪ ಲೈಟಾಗಿ ಅಟ್ತೀನಿ. ಮತ್ತು ಹುಣಸೆಹಣ್ಣು, ಟೊಮಟೊ ಇಸ್ಕಿರ್ತೀರಲ್ವ, ಅದೆಲ್ಲ ನಾನು ವೇಸ್ಟ್ ಮಾಡಲ್ಲ. ಮತ್ತು ಅದನ್ನು ಗ್ರೈಂಡ್ ಮಾಡಿ ಹಾಕಿರ್ತೀನಿ, ಯಾಕೆಂದರೆ ಅದು ತುಂಬ ಟೇಸ್ಟಿಯಾಗಿ ಬರುತ್ತೆ. ಅದಕ್ಕೆ ನನಗೆ ಇದು ಮಾಡ್ಕೊತೀನಿ. ಇದು ನಮ್ಮ ಅತ್ತೆ ನನಗೆ ಹೇಳ್ಕೊಟ್ಟಿದ್ದು ರಸಮ್ಮು. ಫಸ್ಟ್ ಆಫ್ ಆಲ್ ನಾನು ಈ ಥರ ರಸಮ್ ನಾನು ಮಾಡ್ತಾನೇ ಇರಲಿಲ್ಲ, ನನಗೆ ಬರ್ತಾನೆ ಇರಲಿಲ್ಲ. ನಮ್ಮೂರ ಕಡೆ ಎಲ್ಲ ಮಾಡ್ತಿದ್ದಿದ್ದೆ ಬೇರೆ ರಸ. ಸೊ ಇಲ್ಲಿ ನಮ್ಮ ಅತ್ತೆ ಹೇಳ್ಕೊಟ್ಟಿದ್ದು ತುಂಬ ಚೆನ್ನಾಗಿರುತ್ತೆ. ನಾನು ಯಾವಾಗೂ ಮಾಡ್ತೀನಿ. ನಾನ್ ವೆಜ್ ತಿಂದಿದ್ದು ನೆಕ್ಸ್ಟ್ ಡೇಗೆ ನಾನು ಈ ಥರ ರಸಮ್ ಮಾಡಿಬಿಟ್ಟು ರೈಸ್ ಮಾಡ್ಕೊತೀನಿ. ಸೊ ಇದು ನನಗೆ ಫೇವ್ರೇಟ್ ರಸಮ್ಮು, ಮನೇಲಿ ತುಂಬ ಇಷ್ಟಪಟ್ಟು ತಿಂತಾರೆ. ಸೊ ನಾನು ಈ ಥರ ಯಾವಾಗಲೂ ಮಾಡಲ್ಲ, ವೀಕ್ಲಿ 1 ಟೈಮ್ ಆದರೂ ಮಾಡ್ಕೊತೀನಿ. ರಸಮ್ ನೋಡಿ, ಅದನ್ನು ಹುಣಸೆಹಣ್ಣು ನೀರನ್ನು ಮತ್ತು ಟೊಮೊಟೊ ನೀರನ್ನ ಹಾಕ್ತಾಯಿದ್ದೀನಿ. ಮತ್ತು ಅದನ್ನು ಹಾಗೆ ಕಲಸಿಟ್ಕೊಂಡು ಕಾಯಕ್ಕೆ ಇಡ್ತೀನಿ. ಮತ್ತು ಅದು ಇರುತ್ತಲ್ವ ಹುಣಸೆಹಣ್ಣು ಮತ್ತು ಟೊಮೊಟೊ, ಅದನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೊತೀನಿ. ಪೇಸ್ಟ್ ಮಾಡ್ಕೊಂಬಿಟ್ಟು ಮತ್ತು ಅದರಲ್ಲೇ ಹಾಕ್ಬಿಟ್ಟು ಚೆನ್ನಾಗಿ ನಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕು ನೀರು, ಆ ಕನ್ಸಿಸ್ಟೆನ್ಸಿಗೆ ನೀರು ಹಾಕ್ಕೊಂಡು ಚೆನ್ನಾಗಿ ಕಾಯಿಸ್ಕೊತೀನಿ.
ಮತ್ತು ಚೆನ್ನಾಗಿ ಕಾಯಿಸ್ಕೊಂಡಿದ್ದಾದಮೇಲೆ ಉಪ್ಪು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಅದನ್ನ ಕಾಯಿಸೋಕಿಟ್ಬಿಟ್ಟು ಮತ್ತು ಈ ಕಡೆ ರೈಸ್ಗೆ ಇಡೋಣ ಅಂದ್ಬಿಟ್ಟು ರೈಸ್ಗೂ ಇಡ್ತಾಯಿದ್ದೆ. ಮತ್ತು ಲಾಸ್ಟಲ್ಲಿ ರಸಮ್ ಕಾದಿದ್ದಾದಮೇಲೆ ಇನ್ನು ಸ್ವಲ್ಪ ಉಪ್ಪು ಕಮ್ಮಿ ಇತ್ತು, ಸೊ ಉಪ್ಪು ಹಾಕ್ಕೊಂಡು ಮತ್ತು ಕೊತ್ತಂಬರಿ ಸ್ವಲ್ಪ ಹಾಕ್ಕೊಂಡೆ. ಸೊ ಅನ್ನ ರಸಮ್ ರೆಡಿ ಮಾಡಿಬಿಟ್ಟು ಮತ್ತು ಕೆಲಸ ತುಂಬ ಇತ್ತು, ಇನ್ನು ಏನು ಕೆಲಸನೂ ಆಗಲಿಲ್ಲ. ಸೊ ಬಟ್ಟೆ ಎಲ್ಲ ವಾಶ್ ಮಾಡೋದೆಲ್ಲ ತುಂಬ ಆಗೈತಲ್ಲ, ಮತ್ತೆ ಹೋಗ್ಬಿಟ್ಟು ಪಾತ್ರೆ ತೊಳೆಯೋಣ ಅಂತ ರೆಡಿ ಮಾಡ್ಕೊತಾ ಇದ್ದೆ. ಅಷ್ಟರಲ್ಲಿ ಹಸ್ಬೆಂಡ್ ಬಂದರು ಮೀನು ತೊಗೊಂಡು. ಸೊ ಮೀನು ಇವತ್ತು ಕಮ್ಮಿ ಇದೆ, ಹೋಗಲ್ಲ ಅಂತ ಅಂದ್ಕೊಂಡಿದ್ರು. ಸೊ ಮೀನೆಲ್ಲ ತೊಗೊಂಬಂದು ತೊಳಿತಾ ಇದ್ರು. ಮೀನೆಲ್ಲ ತೊಳೆದಿದ್ದಾದಮೇಲೆ ಫ್ರಿಜ್ಜಲ್ಲಿ ಇಡೋಣ ಅಂತ ಫ್ರಿಜ್ಜಲ್ಲಿ ಎತ್ತಿಟ್ಟಿದ್ರಿ. ಸೊ ಮತ್ತೆ ಆರ್ಡ್ರ್ ಬಂತು, ಮೀನು ಬೇಕಾಗಿತ್ತು ಈ ಥರ ಕ್ರಿಸ್ಮಸ್ ಇದೆ ಅಂದ್ಬಿಟ್ಟು. ಸೊ ಎಷ್ಟು ಮೀನಿತ್ತು ಅಷ್ಟು ಮೀನನ್ನು ಆರ್ಡ್ರಿಗೆ ಅಂತಲೇ ಒಪ್ಕೊಂಡ್ರು. ಮತ್ತು ಫಿಶ್ಶು ಎತ್ತಿಟ್ಟಿದ್ಮೇಲೆ ಮತ್ತೆ ಬಂದು ನಾನು ಅದನ್ನ ತೆಗೆದು ನೀರಲ್ಲಿ ಹಾಕ್ಬಿಟ್ಟು ತೊಳೆದಿಟ್ಟಿದ್ದೆ. ಮತ್ತು ನಾನು ಬಂದು ತೊಳೆದಿಟ್ಟಿದ್ಮೇಲೆ ಅವ್ರ ಅಂಗಡಿಯಲ್ಲಿ ಖಾರ ಕರ್ಸ್ಕೊತಾ ಇದ್ರು. ಖಾರ ಕಲಿಸ್ಕೊಂಡು ಮತ್ತು ಈ ಕಡೆ ರೆಡ್ ಚಟ್ನಿನೂ ರೆಡಿ ಮಾಡಿಕೊಟ್ರು ನಮ್ಮ ಭಾವ ಅವರು. ಮತ್ತು ಇದನ್ನ ರೆಡಿ ಮಾಡ್ಕೊಂಡ್ವಿ. ಸೊ ಫ್ರಿಜ್ಜಲ್ಲೇ ನಾವು ಯಾವಾಗಲೂ ಫ್ರೀಝರ್ದು ಆಪ್ಷನ್ ಬಿಟ್ಬಿಟ್ಟಿದ್ದೀನಿ ನಾನು ನಮ್ಮ ಹಸ್ಬೆಂಡ್ಗೆ. ಯಾವಾಗಲೂ ಮೀನೇನ ಉಳಿದೋದ್ರೆ ಮತ್ತು ಮೀನೇನು ಎತ್ಕೊಂಡು ಬಂದರೆ ಅಂಗಡಿಗೆ ಹೋಗಿಲ್ಲ ಅಂದಾಗೆಲ್ಲ ಮೇಲೆ ಫ್ರೀಝರ್ ಅವ್ರಿಗೆ ಬಿಟ್ಬಿಟ್ಟಿದ್ದೀನಿ. ಯಾವಾಗಲೂ ಅಲ್ಲೇ ಮೀನು ಇಟ್ಕೊತಾರೆ. ಸೊ ಅವರೆಲ್ಲ ಅಂಗಡಿಗೆ ಹೋಗೋಷ್ಟರಲ್ಲಿ ನಾನು ಮತ್ತೆ ಮಕ್ಳಿಗೆ ಊಟ ಹಾಕ್ಕೊಟ್ಟೆ. ನೋಡಿ ಈ ಥರ ನಮ್ಮದು ಗ್ರೀನ್ ಮಸಾಲ ಹಾಕ್ಕೊಂಡು ರೆಡಿ ಮಾಡ್ಕೊತೀವಿ. ಈ ಕಡೆ ರೆಡ್ ಚಟ್ನಿನೂ ರೆಡಿ ಆಯಿತು. ಸೊ ಎರಡೇ ಕೆಲಸ ಆಯಿತು ಇವತ್ತು ಮಾರ್ನಿಂಗ್ ಫಿಶ್ದು ಮಾತ್ರ. ಸೊ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಬಂದೆ. ಬಟ್ಟೆ ಮಡ್ಚೋದಿತ್ತು ತುಂಬ. ಬಟ್ಟೆ ಮಡ್ಚೋದಕ್ಕೆ ಹಾಕ್ಬಿಟ್ಟು ನಾನು ಊಟ ಮಾಡ್ಕೊಳ್ಳೋಣ ಅಂತ ಬಂದೆ. ಅನ್ನ ರಸಮ್ ಮತ್ತು ನಾನು ತಿಂದೆ. ಮಕ್ಳಿಗೂ ಹಾಕ್ಕೊಟ್ಟೆ. ನಮ್ಮ ಭಾವ ಮಗಳು ಬಂದಳು, ನನಗೂ ಬೇಕು ಅಂತ ಅವಳಿಗೂ ಹಾಕ್ಕೊಟ್ಟು ಅವಳು ಆಟ ಆಡ್ಕೊಂಡು ಹೋದ್ಲು ತಿಂದುಬಿಟ್ಟು. ಮತ್ತು ನಾನು ನಮ್ಮ ಬಟ್ಟೆ ಎಲ್ಲ ಐರನ್ ಕೊಡಬೇಕಾಗಿತ್ತು, ಅವು ಎಲ್ಲ ಎತ್ತಿಡ್ದೆ. ಬಟ್ಟೆ ಮಡ್ಚೋವಿದ್ವು ಅವು ಎಲ್ಲ ಮಡ್ಚ್ಕೊಂಡೆ. ಸೊ ಒಂದು ಸಲ ನೋಡ್ಕೊಂಡು ಬಂದರೆ ಮನೆ ಕಡೆ ಕೆಲಸ ಎಲ್ಲ ಒಂದು ಕಡೆ ಕಂಪ್ಲೀಟ್ ಆಗ್ತಾ ಇರುತ್ತೆ, ಮತ್ತು ಒಂದು ಕಡೆಯಿಂದ ಸ್ಟಾರ್ಟ್ ಆಗ್ತಾನೆ ಇರುತ್ತೆ. ಸೊ ಆ ಥರ ಮನೇಲಿ ಕೆಲಸ ಹೆಂಗಸ್ರಿಗೆ. ಯಾರೋ ಅಂದ್ಕೊತಾರೆ ಏನು ಕೆಲಸನೂ ಇರಲ್ಲ ಅಂತ, ಮಾಡಿದ್ರೆ ಅಲ್ವಾ ಗೊತ್ತಾಗೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.